ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ನಮ್ಮೆಲ್ಲರ ನಡುವೆ ಇರುವ ಸಾಕ್ಷಿ ಪ್ರಜ್ಞೆ ಮತ್ತು ಪ್ರಗತಿಪರ ಚಿಂತಕರು ದಿಲ್ಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಕನ್ನಡ ಅಧ್ಯಯನ ಕೇಂದ್ರದ ಅಥವಾ ಕನ್ನಡ ಪೀಠದ ಮುಖ್ಯಸ್ಥರಾಗಿದ್ದವರು. ಇಂದಿನ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆಯವರು ಒಂದು ಸುಮಾರು ವರ್ಷಗಳ ಹಿಂದೆ ತಮ್ಮ ಫೇಸ್ಬುಕ್ ಗೋಡೆಯಲ್ಲಿ ಫ್ಯಾಸಿಸಂನ 10 ಪ್ರಮುಖ ಅಂಶಗಳು ಅಥವಾ ಲಕ್ಷಣಗಳು ವಿವರಿಸ್ತಾರೆ. ಬಹುತೇಕರು ಅವೆಲ್ಲ ಓದಿರೋದಿಲ್ಲ. ನಾನು ತಮ್ಮೆದುರುಗಡೆಗೆ ಈ ಫ್ಯಾಸಿಸಂನ 10 ಪ್ರಮುಖ ಲಕ್ಷಣಗಳು ಮತ್ತು ಅಂಶಗಳನ್ನ ತಮ್ಮೆದುರುಗಡೆ ತರೋದಕ್ಕೆ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದೇನೆ. ಮೊದಲನೆಯದು, ಈ ಫ್ಯಾಸಿಸಂನ ಪ್ರಮುಖ ಲಕ್ಷಣ ಅಂತಂದ್ರೆ ಉಗ್ರ ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸೋದು. ಅಂದ್ರೆ ಯಾವತ್ತೂ ತಾನು ಪ್ರೀತಿಸದೆ ಇರುವ ದೇಶವನ್ನ, ರಾಷ್ಟ್ರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೀತಿಸ್ತೇನೆ, ನಾನೊಬ್ಬನೇ ರಾಷ್ಟ್ರೀಯವಾದಿ, ನಾವು ಮಾತ್ರ ರಾಷ್ಟ್ರೀಯವಾದಿಗಳು ಅಂತ ತೋರಿಸ್ತಕ್ಕಂಥ ಒಂದು ಚಟ, ಅದನ್ನ ಉಗ್ರ ರಾಷ್ಟ್ರೀಯತೆ ಪ್ರತಿಪಾದಿಸುವ ಒಂದು ಲಕ್ಷಣ. ಅದರ ಜೊತೆಗೆ ಈ ಫ್ಯಾಸಿಸಂ ಜನರ ಬದುಕಿನೊಳಗೆ ಕ್ರಮೇಣವಾಗಿ ಪ್ರವೇಶಿಸ್ತದೆ. ಅದು ವ್ಯಕ್ತಿಯ ಯಾವ ಸ್ವಾತಂತ್ರ್ಯವನ್ನು ಕೂಡ ಗೌರವಿಸುವುದಿಲ್ಲ, ಮಾನ್ಯ ಮಾಡೋದಿಲ್ಲ. ಸಾರ್ವಕಾಲಿಕ ಮೌಲ್ಯಗಳನ್ನ ಅದು ಗೌರವಿಸುವುದಿಲ್ಲ, ಪರಿಗಣಿಸೋದಿಲ್ಲ. ಅದು ಬೇರೆಯವರ ಮೇಲೆ ರಾಷ್ಟ್ರದ್ರೋಹದ ಆರೋಪಗಳನ್ನ ಮಾಡ್ತಾ ಅದನ್ನ ಗುರಾಣಿಯಾಗಿ ಬಳಸುತ್ತಾ ಬುದ್ಧಿಜೀವಿಗಳು, ಲೇಖಕರನ್ನ, ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಇರುವಂತ ಜನರನ್ನ ಗುರಿಯಾಗಿಸಿ ಅವರನ್ನ ಅಧಿಕಾರದ ಮದದಲ್ಲಿ ಬಂಧಿಸುವ ಕೆಲಸ ಕೂಡ ಫ್ಯಾಸಿಸಂ ಮಾಡ್ತದೆ ಅನ್ನುವಂಥದ್ದು ಮೊದಲನೇ ಲಕ್ಷಣ. ನಾವು ಎರಡನೇ ಲಕ್ಷಣಕ್ಕೆ ಬಂದಾಗ ಫ್ಯಾಸಿಸಂನ ಲಕ್ಷಣದಲ್ಲಿ ಧೈರ್ಯ, ಅಧಿಕಾರ ಮುಂತಾದ ಮಿಲಿಟರಿ ಮೌಲ್ಯಗಳನ್ನ ಪ್ರಶ್ನಿಸದೆ ಒಪ್ಪಿಕೊಳ್ಳುವ ವಿಧೇಯತೆಯನ್ನ ಈ ಫ್ಯಾಸಿಸಂ ಯಾವಾಗಲೂ ಪ್ರದರ್ಶನ ಮಾಡ್ತಾ ಇರ್ತದೆ. ಶಿಸ್ತು, ದೇಹದ್ರಾಢ್ಯತೆ, ಸಮವಸ್ತ್ರ ಇಂಥದ್ದೆಲ್ಲವನ್ನ ಅದು ಬಹಳ ಮೆರೆಸ್ತಾ ಇರ್ತದೆ, ವಿಜೃಂಭಿಸ್ತಾ ಇರ್ತದೆ. ಈ ದೇಶದಲ್ಲಿರುವ ಅಥವಾ ಯಾವುದೇ ದೇಶದಲ್ಲಿರುವ ಒಂದು ಜನಾಂಗ ಅಥವಾ ಒಂದು ಗುಂಪಿನಿಂದ ಅಪಾಯ ಇದೆ ಈ ದೇಶಕ್ಕೆ ಅಂತ ನಿರಂತರವಾಗಿ ಅಪಪ್ರಚಾರ ಮಾಡೋದು ಕೂಡ ಫ್ಯಾಸಿಸಂನ ಲಕ್ಷಣ. ಹಿಂದೆ ಜರ್ಮನ್ ನಲ್ಲಿ ಕಮ್ಯುನಿಸ್ಟರು ಮತ್ತು ಯಹೂದ್ಯರಿಂದ ಈ ದೇಶಕ್ಕೆ ಅಪಾಯ ಇದೆ ಅಂತ ನಾಜಿಗಳು ಹಾಗೆ ಹಲವುತ್ತಾ ಅವರ ಮಾರಣ ಹೋಮವನ್ನು ಮಾಡಿದ್ರು. ಅದೇ ಪ್ಯಾಟರ್ನ್, ಅದೇ ಮಾದರಿಯಲ್ಲಿ ಫ್ಯಾಸಿಸಂ ಎಲ್ಲಾ ದೇಶಗಳಲ್ಲೂ ಇದೇ ತರದ ಕೆಲಸವನ್ನ ಮಾಡ್ತಿರ್ತದೆ. ಇತರ ಗುಂಪುಗಳಲ್ಲಿ ಭಯವನ್ನು ಹುಟ್ಟಿಸೋದು, ಅವರನ್ನ ಅತಂತ್ರಗೊಳಿಸೋದು ಮತ್ತು ಎಲ್ಲ ಬಗೆಯ ಮಾಧ್ಯಮಗಳನ್ನ ಪ್ರಚಾರಕ್ಕೆ ಬಳಸಿಕೊಳ್ಳುವಂತ ಕೆಲಸ ಫ್ಯಾಸಿಸಂ ಮಾಡ್ತಿರುತ್ತೆ. ನಾಲ್ಕನೆಯ ಫ್ಯಾಸಿಸಂನ ಲಕ್ಷಣ ಪ್ರಜಾಪ್ರಭುತ್ವ, ಸಂವಿಧಾನ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲವನ್ನ ನಾಶ ಮಾಡಿ ಕ್ರೌರ್ಯವನ್ನ ಮೆರೆಯುವ ಲಕ್ಷಣ ಫ್ಯಾಸಿಸಂ ಅಂತ. ಇನ್ನೊಂದು ಬಹಳ ಪ್ರಮುಖವಾದ ಫ್ಯಾಸಿಸಂನ ಲಕ್ಷಣ ಅಂದ್ರೆ ರಕ್ತದ ಶುದ್ಧತೆಯ ಮೋಹ, ಶ್ರೇಷ್ಠತೆಯ ವ್ಯಸನ. ನಾನು ಮಾತ್ರ ಶ್ರೇಷ್ಠ, ನನ್ನ ರಕ್ತ ಎಲ್ಲಕ್ಕ ಹೆಚ್ಚಿನ ಮಟ್ಟದ ಶುದ್ಧವಾದಂಥದ್ದು, ಹೊರಗಿನವರು ಅಶುದ್ಧರು ಅಂತ ಇದು ಪ್ರತಿಪಾದನೆ ಮಾಡ್ತದೆ. ಯಾರನ್ನೂ ಈ ಫ್ಯಾಸಿಸಂ ಅಶುದ್ಧರು ಎಂದು ಪರಿಗಣಿಸುತ್ತದೋ ಅವರ ನಾಶಕ್ಕೆ ನಿರಂತರವಾಗಿ ಪ್ರಯತ್ನಿಸ್ತಿರ್ತದೆ. ಇದು ಸಮಾನತೆಯ ಪರಮ ವೈರಿ ಫ್ಯಾಸಿಸಂ. ಮುಂದುವರೆದು ಫ್ಯಾಸಿಸಂನ ಇನ್ನೊಂದು ಲಕ್ಷಣ ರಕ್ತ ಶುದ್ಧತೆಯ ನಿರಂತರ ಪ್ರಚಾರದ ಮೂಲಕ ಸುಳ್ಳು ಇತಿಹಾಸವನ್ನ ಸೃಷ್ಟಿಸಿ ವರ್ತಮಾನದ ಬಿಕ್ಕಟ್ಟುಗಳನ್ನು ಜನರಿಂದ ಮರೆಮಾಚೋದು. ನಾವೆಲ್ಲ ಇವತ್ತು ನೋಡ್ತಿರ್ತೇವೆ. ಈ ನಿರುದ್ಯೋಗ, ಭ್ರಷ್ಟಾಚಾರ ಈ ಎಲ್ಲವುಗಳನ್ನ ಜನರಿಂದ ಮರೆಮಾಚಲು ದೇಶಭಕ್ತಿ, ಧರ್ಮದ ರಕ್ಷಣೆ ಇಂಥ ವಿಷಯಗಳನ್ನ ಮುನ್ನೆಲೆಗೆ ತರುವಂತದ್ದು ಇದೆಯಲ್ಲ, ಇದು ರಕ್ತ ಶುದ್ಧತೆಯ ನಿರಂತರ ಪ್ರಚಾರ ಮತ್ತು ಸುಳ್ಳು ಇತಿಹಾಸವನ್ನ ಸೃಷ್ಟಿ ಮಾಡೋದು. ಆ ಮೂಲಕ ವರ್ತಮಾನದ ಎಲ್ಲ ಸಮಸ್ಯೆಗಳ ಕಡೆ ಜನರ ಗಮನ ಹರಿಯೋದಂತೆ ಅವರನ್ನ ಮೈಂಡ್ ಡೈವರ್ಟ್ ಮಾಡತಕ್ಕಂಥ ಪ್ರಮುಖ ಲಕ್ಷಣ ಫ್ಯಾಸಿಸಂಗಿದೆ. ಇನ್ನು ಫ್ಯಾಸಿಸಂ ಅಲ್ಲಿ ಸ್ವಯಂ ಮೋಹ ಬಹಳ. ಅಲ್ಲಿ ಯಾವನೋ ಒಬ್ಬ ವ್ಯಕ್ತಿ ಪರಮೋಚ್ಚ ನಾಯಕ ಆದ ಅಥವಾ ಅಧಿಕಾರದ ಗದ್ದಿಗೆಯಲ್ಲಿ ಕುಳಿತಂದ್ರೆ ಅವನಿಗೆ ಬಹಳ ಸ್ವಯಂ ಮೋಹ ಹೆಚ್ಚು. ತನ್ನನ್ನು ತಾನು ಅತಿ ಹೆಚ್ಚು ಪ್ರೀತಿಸ್ಕೊಳ್ತಾನೆ, ಎಲ್ಲರಿಗಿಂತಲೂ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವಾಗಲೂ ಫೋಟೋಗಳಿಗೆ ಮುಖವನ್ನ ಕೊಡ್ತಿರ್ತಾನೆ. ಫೋಟೋ ಬೇಕು ಆತನಿಗೆ, ಯಾರು ಅಡ್ಡ ಬರಬಾರದು, ಯಾರು ಪ್ರಶ್ನೆ ಮಾಡಬಾರದು. ರಕ್ತ ಸಿಕ್ತ ಇತಿಹಾಸವೇ ಆತನಿಗೆ ಅಂದ್ರೆ ಫ್ಯಾಸಿಸಂ ಅನ್ನ ಪ್ರತಿನಿಧಿಸುವ ವ್ಯಕ್ತಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಆಗ್ತದೆ. ಆತ ಅಂದ್ರೆ ಫ್ಯಾಸಿಸಂ, ಆತ ಪ್ರತಿನಿಧಿಯಾಗಿ ನಿರಂತರವಾಗಿ ಬುದ್ಧಿಜೀವಿಗಳನ್ನ, ಪ್ರಗತಿಪರರನ್ನ ದ್ವೇಷಿಸ್ತಿರ್ತಾನೆ. ಒಂದೊಂದು ಕಡೆ ಅರ್ಬನ್ ನಕ್ಸಲ್ಸ್ ಅಂತ ಕೂಡ ಭಯಭೀತನಾಗಿ ಕರೀತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನು ಫ್ಯಾಸಿಸಂನ ಇನ್ನೊಂದು ಪ್ರಮುಖ ಲಕ್ಷಣ ಅಂದ್ರೆ ಜನರ ಭಾವನೆಗಳೊಂದಿಗೆ ಚೆಲಾಟ ಆಡೋದು, ಭಾವನಾತ್ಮಕ ವಿಷಯಗಳನ್ನೇ ಸದಾ ಮುನ್ನೆಲೆಗೆ ತರ್ತಾ ಇರೋದು. ಯಾವತ್ತು ಪ್ರಗತಿಯ, ಅಭಿವೃದ್ಧಿಯ ವಿಷಯಗಳತ್ರ ಗಮನ ಹರಿಸದೆ ಕೇವಲ ಜನರ ಭಾವನೆಗಳು, ಧರ್ಮ, ಜಾತಿ, ದೇವರು ಈ ಕುರಿತು ಹೆಚ್ಚಿಗೆ
ಭಾವನಾತ್ಮಕ ವಿಷಯಗಳ ಜೊತೆಗೆ ಜನರೊಂದಿಗೆ ಚೆಲ್ಲಾಟ ಆಡೋದು ಕೂಡ ಫ್ಯಾಸಿಸಂನ ಪ್ರಮುಖ ಲಕ್ಷಣ. ಇನ್ನು ಫ್ಯಾಸಿಸಂನ ಇನ್ನೊಂದು ಲಕ್ಷಣ ಏನು ಅಂದ್ರೆ ರಾಷ್ಟ್ರ ರಕ್ಷಣೆ ಮುಂತಾದ ಮಿಥ್ಯಗಳನ್ನ ಹರಡೋದು. ನಾವು ಮಾತ್ರ ಈ ರಾಷ್ಟ್ರವನ್ನು ರಕ್ಷಿಸಬಲ್ಲೆವು, ನಮ್ಮಿಂದ ಮಾತ್ರ ಈ ರಾಷ್ಟ್ರವನ್ನು ರಕ್ಷಿಸುವ ಸಾಧ್ಯ ಆಗ್ತದೆ, ಉಳಿದವರೆಲ್ಲ ರಾಷ್ಟ್ರದ ದ್ರೋಹಿಗಳು, ರಾಷ್ಟ್ರವನ್ನು ರಕ್ಷಿಸುವ ಕ್ಷಮತೆ ಉಳಿದವರು ಯಾರಿಗೂ ಇಲ್ಲ, ನಾವೇ ಈ ರಾಷ್ಟ್ರವನ್ನು ರಕ್ಷಿಸಬಲ್ಲೆವು ಅನ್ನುವಂಥದ್ದು ಫ್ಯಾಸಿಸಂನ ಇನ್ನೊಂದು ಪ್ರಮುಖ ಲಕ್ಷಣ. ಇನ್ನು ಮುಂದುವರೆದು ಈ ಫ್ಯಾಸಿಸಂನ ಇನ್ನೊಂದು ಬಹುಮುಖ್ಯ ಲಕ್ಷಣ ಅಂದ್ರೆ ಸ್ತ್ರೀಯರನ್ನ ದ್ವೇಷಿಸೋದು. ಸ್ತ್ರೀಗೆ ಯಾವುದೇ ಅಧಿಕಾರ ಸ್ಥಾನಮಾನಗಳು ಸಮಾನತೆಯನ್ನ ಕೊಡದೇ ಇರೋದು. ಸ್ತ್ರೀಯ ಕೈಗೆ ಅಧಿಕಾರ ಕೊಟ್ಟರೆ ಈ ದೇಶ ಹಾಳಾಗ್ತದಂತ ನಂಬುವುದೇ ಫ್ಯಾಸಿಸಂನ ಪ್ರಮುಖ ಲಕ್ಷಣ. ಅದರ ಜೊತೆಗೆ ಈ ಫ್ಯಾಸಿಸಂ ಸಂಘಟನೆಗಳಲ್ಲಿ ಫ್ಯಾಸಿಸಂ ಮನಸ್ಥಿತಿಗಳು ಗಂಡಿನ ಯುವಕರ ಗಟ್ಟಿಮುಟ್ಟಾದ ದೇಹವನ್ನು ಪ್ರೀತಿಸುವ ಮೋಹಿಸುವ ಒಂದು ಪ್ರಮುಖ ಲಕ್ಷಣ ಕೂಡ ಫ್ಯಾಸಿಸಮ್ಗೆ ಇರುತ್ತದೆ ಅನ್ನೋದನ್ನು ನಾವು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ನಾವು ಅನೇಕ ಈ ಫ್ಯಾಸಿಸ್ಟ್ ಸಂಘಟನೆಗಳಲ್ಲಿ ನಡೀತಕ್ಕಂತಹ ಸಲಿಂಗ ಕಾಮದ ಚಟುವಟಿಕೆಗಳನ್ನು ಗಮನಿಸಿದರೆ ನಮಗೆ ಅರಿವಿಗೆ ಬರ್ತದೆ. ಇದು ಇನ್ನು ಡಾರ್ವಿನ್ನ ವಿಕಾಸವಾದವನ್ನ ಪಠ್ಯದಿಂದ ತೆಗೆದು ಹಾಕುವಂಥದ್ದು ಫ್ಯಾಸಿಸಮ್ನ ಲಕ್ಷಣ. ಆದರೆ ಡಾರ್ವಿನ್ನ ವಿಕಾಸವಾದದಲ್ಲಿ ಬರ್ತಕ್ಕಂತಹ ಶಕ್ತಿ ಇದ್ದವ ಬದುಕಬೇಕು, ಅಶಕ್ತರಾದವರು ಸಾಯಬೇಕು ಅನ್ನೋದನ್ನು ಮಾತ್ರ ಒಪ್ಪುಕೊಳ್ತಾ ಉಳಿದ ಈ ಡಾರ್ವಿನ್ನ ವಿಕಾಸವಾದದ ಪ್ರಮುಖ ನೈಸರ್ಗಿಕ ಲಕ್ಷಣಗಳನ್ನು ಅಲ್ಲಗಳಿತಕ್ಕಂಥದ್ದು ಕೂಡ ಫ್ಯಾಸಿಸಮ್ನ ಪ್ರಮುಖ ಲಕ್ಷಣಗಳಲ್ಲಿ ಒಂದು. 1922ರಿಂದ 1945 ನಡುವಿನ ಅನೇಕ ಫ್ಯಾಸಿಸ್ಟ್ ಜಾಗತಿಕ ಮಟ್ಟದಲ್ಲಿ ಹಿಟ್ಲರ್ ಆಗಿರಬಹುದು, ಆಸ್ಟ್ರಿಯಾದ ಡೋಲ್ಪಸ್ ಆಗಿರಬಹುದು, ಪೋರ್ಚುಗೀಸ್ನ ಆಂಟನಿಯೋ ಸಲ್ಚಾರ್ ಆಗಿರಬಹುದು, ಜಪಾನಿನ ಡಿಡಿಕಿ ಆಗಿರಬಹುದು, ಸೆಕೆಂಡ್ ವರ್ಲ್ಡ್ ವಾರ್ ನಂತರದ ಇಟಲಿಯ ಮೆಸಲನಿ ಆಗಿರಬಹುದು, ಇವರೆಲ್ಲರೂ 1922ರಿಂದ 45ರವರೆಗೆ ಜಗತ್ತಿನಲ್ಲಿ ಫ್ಯಾಸಿಸಮ್ ಅನ್ನ ಮುಂಚೂಣಿಗೆ ತಂದಂತ ಫ್ಯಾಸಿಸ್ಟ್ರು. ಇದು ಎರಡನೇ ಜಾಗತಿಕ ಯುದ್ಧದ ನಂತರ ಫ್ಯಾಸಿಸಂ ಸ್ವಲ್ಪ ಹಿನ್ನೆಲೆಗೆ ಸರಿದಿದ್ದ ನಿಜ. ಆದರೆ ಈ 21ನೇ ಶತಮಾನದ ಈ ಭಾಗದಲ್ಲಿ ಮತ್ತೆ ಜಗತ್ತಿನಾದ್ಯಂತ ಈ ಪ್ರಮುಖ ಲಕ್ಷಣಗಳು ನಾನು ಏನೇನನ್ನು ವಿವರಿಸಿದನೋ ಈ ಲಕ್ಷಣಗಳುಳ್ಳಂಥ ಫ್ಯಾಸಿಸ್ಟ್ ಸಂಘಟನೆಗಳು, ಫ್ಯಾಸಿಸ್ಟ್ ರಾಜಕೀಯ ಸಿದ್ಧಾಂತಗಳು ಮತ್ತು ಫ್ಯಾಸಿಸ್ಟರು ಮತ್ತೆ ಜಾಗತಿಕ ಮಟ್ಟದಲ್ಲಿ ಮುನ್ನೆಲೆಗೆ ಬರುತ್ತಿರೋದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ. ಅಮೆರಿಕದಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಒಬ್ಬ ಫ್ಯಾಸಿಸ್ಟ್ ಮನುಷ್ಯ ಅರೆಹುಚ್ಚಿನಂತೆ ಆತ ಮಾಡೋದು, ಇಡೀ ಜಗತ್ತನ್ನು ನಿಯಂತ್ರಿಸಲು ಪ್ರಯತ್ನ ಮಾಡೋದು, ಪ್ರತಿಯೊಂದು ದೇಶಗಳ ಮೇಲೆ ಸವಾರಿ ಮಾಡುವ ಕೆಲಸ ಮಾಡೋದನ್ನು, ಆ ದೇಶದಲ್ಲೂ ಕೂಡ ಪ್ರಗತಿಪರರ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಈಗ ನೋಡಿದಾಗ ಇಡೀ ಜಗತ್ತಿನಲ್ಲಿ ಫ್ಯಾಸಿಸ್ಟರು ಮುನ್ನೆಲೆಗೆ ಬಂದು ಹೇಗೆ ಈ ಜಗತ್ತನ್ನು ನಿಯಂತ್ರಿಸ್ತಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.